ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ದೇವಾಲಯ, ತುಮಕೂರು ಜಿಲ್ಲೆ ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಎಲಿಯೂರು ಗ್ರಾಮದಲ್ಲಿ ಈ ಒಂದು ದೇವಸ್ಥಾನನ ಉದ್ಘಾಟನೆ ಮಾಡಿದ್ರು. ಈ ಒಂದು ದೇವಸ್ಥಾನ ಫೆಬ್ರವರಿ 9 ಭಾನುವಾರ 2025 ಉದ್ಘಾಟನೆ ಆಗುತ್ತೆ. ಈ ದೇವಸ್ಥಾನ ನಿರ್ಮಾಣ ಮಾಡೋದು ನೋಡಿ, ಅಲ್ಲಿ ಕೈ ಮುಗಿತಿದ್ದಾರಲ್ಲ ಅವರೇನೆ ಈ ಒಂದು ದೇವಸ್ಥಾನ ಅವರ ಜಮೀನಲ್ಲಿ ಈ ಒಂದು ದೇವಸ್ಥಾನನ ಅವರೇ ಸ್ವಂತ ಒಂದು ದುಡ್ಡಲ್ಲಿ ಅವರೇ ಒಂದು ದೇವಸ್ಥಾನನ ಕಟ್ಟಿಸಿದ್ದಾರೆ. ಅವರ ಹೆಸರು ಬಸವರಾಜ ಶಾಸ್ತ್ರಿಗಳು ಅಂತ. ಅವರನ್ನು ವೇದ ಬ್ರಹ್ಮ ಅಂತಲೂ ಕರೀತಾರೆ. ವೇದ ಬ್ರಹ್ಮ ಬಸವರಾಜ ಶಾಸ್ತ್ರಿಗಳು ಅಂತ. ಈ ದೇವಸ್ಥಾನ ಉದ್ಘಾಟನೆ ಮಾಡೋಕ್ಕೆ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮ ಗುರೂಜಿಯವರು ಬಂದಿರ್ತಾರೆ. ಇವರನ್ನು ನಡೆದಾಡುವ ಭಂಡಾರ ಅಂತಲೂ ಕರೀತಾರೆ. ಇವರು ಸ್ಟಾರ್ ಸುವರ್ಣ ಚಾನಲ್ನಲ್ಲಿ ಬೆಳಗ್ಗೆ 7:30ರಿಂದ 8:30 ಒಳಗೆ ಇವರು ಪ್ರತಿದಿನ ಪ್ರವಚನ ಕೊಡ್ತಾರೆ. ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರಲ್ಲ. ನೋಡಿಲ್ದವರು ನೋಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಟಿ ವಿಯಿಂದನೇ.
ಎಲ್ಲಿದ್ದೀರಾ? ಒಂದೊಂದಡಿ ಅದಕ್ಕೆ ಪೂಜೆ ಮಾಡ್ಕೊಂತ ಈಗ ಬರ್ತಿದ್ದಾರೆ ನೋಡಿ ನಮ್ಮ ಮೈಸೂರಿನ ಯುವರಾಜರಾದಂಥ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು. ಇವರು ನೋಡಬೇಕು ಅಂತಲೇ ಎಷ್ಟೊಂದು ಜನ ಬಂದಿದ್ದರು. ಕೆಲವ್ರು ಜನ ಇವರಿಗೆ ಶೇಕ್ ಹ್ಯಾಂಡ್ ಕೊಟ್ಟರು, ಕೆಲವ್ರು ಜನ ಶೇಕ್ ಹ್ಯಾಂಡ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಜನ ಅಲ್ಲ. ನಾನು ನನ್ನ ಫ್ರೆಂಡು ಶೇಕ್ ಹ್ಯಾಂಡ್ ಕೊಟ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು ಅವರು ನೋಡಿ ಅವರನ್ನು ಶೇಕ್ ಹ್ಯಾಂಡ್ ಮಾಡಿದ್ದು. ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಈ ಕಡೆ ಬನ್ನಿ. ಜಾಗ ಬಿಡ್ರಿ. ಮೊಬೈಲ್ ಇಂದವ್ರೆ ಆ ಕಡೆ ಹೋಗಿ ಸರ್. ಆ ಕಡೆ ಮೊಬೈಲ್ ಇಲ್ಲ ಹೋಗಿ ಬಂದಡಿ ಸರ್. सुरेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाय रुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः.
ನಾಗಭಾಸ್ಕರ ಶಿವಶಂಕರ ಶಾಸ್ತ್ರಿಗಳು ಇವರ ವೃಂದದಿಂದ ಶ್ರೀ ಷಡಾಕ್ಷರಿಯವರು ನಮ್ಮ ಯದುವೀರ ಒಡೆಯರವರ ಬಗ್ಗೆ ಒಂದು ಹಾಡನ್ನ ಬರೆದಿದ್ದಾರೆ. ಆ ಒಂದು ಹಾಡನ್ನ ನಿಮಗೋಸ್ಕರ ಈಗ ಪ್ರಸ್ತುತಪಡಿಸುತ್ತಿದ್ದಾರೆ. ಇದೊಂದು ಅಪೂರ್ವ ಸುಂದರ ಸಮಾರಂಭ. ಮೈಸೂರು ಮಹಾರಾಜರು ನಮ್ಮ ಮಹಾರಾಜರು ಬಂದಿರುವಂತಹ ಎಲ್ಲ ಗಣ್ಯರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮ್ಮ ಸಂಗೀತ ತಂಡ ಇನ್ನು 2 ಹಾಡು ನಿಮಗೆ ಪ್ರಸ್ತುತ ಮಾಡ್ತಿದ್ದಾರೆ. ನಂತರ ವೇದಿಕೆ ಕಾರ್ಯಕ್ರಮನ ಪ್ರಾರಂಭಿಸೋಣ. ಗೌರವವನ್ನು ಸಲ್ಲಿಸುತ್ತಾ ತುಮಕೂರು ಜಿಲ್ಲೆಯ ಒಂದು ಕೋಟ್ಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ
ರಂಭಾಪುರ ಕಾಸುಮಠದ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳಿಗೂ ಸಹ ನನ್ನ ಹೃತ್ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತಾ, ನಾಗಲಾಪುರ ಸಂಸ್ಥಾನ ಮಠದ ಶ್ರೀ ಪಟ್ಟದ ತೇಜಸ್ವಿಲಿಂಗ ಶಿವಾಚಾರ್ಯ ಸ್ವಾಮಿಗಳಿಗೂ ಕೂಡ ನನ್ನ ಗೌರವವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ನಿಮ್ಮ ಶಿರ ಏನು ವಿಧಾನಸಭಾ ಕ್ಷೇತ್ರ ಇದೆ, ಅದರ ಶಾಸಕರಾದ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚಿದಾನಂದ ಅವರಿದ್ದಾರೆ. ಅಖಿಲ ಕರ್ನಾಟಕ ಲ್ಯಾಡ್ ಸಂಘದ ಒಂದು ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಲ್ಯಾಡ್ ಅವರಿದ್ದಾರೆ. ಶ್ರೀ ಎಸ್.ಆರ್. ಗೌಡ, ಶ್ರೀ ಶಿವರಾಜ್ ದಂಪತಿಯವರು, ಶ್ರೀ ಹನುಮಂತಪ್ಪ ರಾಯ್ ಅವರು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಥಮವಾಗಿ ಹೇಳಬೇಕಾಗಿತ್ತು, ಆದರೂ ಸಹ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಗುರುಜಿ ಅವರು ದಂಪತಿಗಳು, ಅವ್ರಿಗೂ ಸಹ ನಾವು ಎಲ್ಲರ ಪರವಾಗಿ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಈಗಲೇ ಅದ್ಭುತವಾದ ಒಂದು ಸಂಗೀತ ಪ್ರದರ್ಶನಕ್ಕಾಗಿ ಒಂದು ಕಾರಣ ಆಗಿರುವಂಥದ್ದು ಶ್ರೀ ಷಡಾಕ್ಷರಿ ಅವರ ಶಿವಶಂಕರ ಶಾಸ್ತ್ರಿ ಹಾಗೂ ಅವರ ತಂಡದವರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಮಹನೀಯರಿಗೆ, ಮಹಿಳೆಯರಿಗೆ, ನಮ್ಮ ಏನು ಉಳಿಯೂರು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ತುಮಕೂರು ಜಿಲ್ಲೆಯ ಒಂದು ಸುಂದರ ಶಿರಾ ತಾಲೂಕಿನ ಉಳಿಯೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಪ್ರತ್ಯಾಂಗಿರ ದೇವಿ ನೂತನ ದೇವಾಲಯದ ಪ್ರತಿಷ್ಠಾಪನಾ ಶಿಬಿರ, ಹಸ್ತಾರೋಹಣ ಹಾಗೂ ಕುಂಭಾಭಿಷೇಕ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಸುಮಾರು 4 ದಿನ ಆಚರಣೆ ನಡೆದಿದೆ. ಕೊನೆಯ ಒಂದು ದಿನದಲ್ಲಿ ನಮಗೂ ಸಹ ಆಹ್ವಾನವನ್ನು ಮಾಡಿದರು ನಮ್ಮ ಬಸವರಾಜ್ ಶಾಸ್ತ್ರಿ ಅವರು. ಮೈಸೂರು ಬಂದು ಹೇಳಿದ್ರು ಇಲ್ಲ ಬರಲೇಬೇಕು ಅಂತ. ನಮಗೂ ಕೂಡ ಮುಂಬೈಯಲ್ಲಿ ಕಾರ್ಯಕ್ರಮ ಇತ್ತು, ದೆಹಲಿಯಲ್ಲೂ ಸಹ ಒಂದು ಬಜೆಟ್ ಅಧಿವೇಶನ ನಡೀತಾ ಇದೆ. ಆದರೆ ಅವ್ರು ಹೇಳಿದ್ರು ಇಲ್ಲಿ ಬರಲೇಬೇಕು ಅಂತ. ಹೋದ ಸತಿನೂ ಕೂಡ ನೀವು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ, ಈ ಸತಿ ಆದರೂ ಬಂದು ಹೋಗಬೇಕು ಅಂತ ಅವರು ನಮ್ಮಲ್ಲಿ ವಿನಂತಿ ಮಾಡಿದರು. ಅದಕ್ಕಾಗಿ ನಾವು ಕೂಡ ಇಲ್ಲಿ ಒಂದಷ್ಟು ಸಮಯ ಮಾಡಿ, ಯಾಕಂದರೆ ಈಗ ಅಧಿಕೃತವಾಗಿ ಕ್ಷೇತ್ರನೇ ನೋಡ್ಕೋಬೇಕಾಗಿದೆ ಮೈಸೂರು ಮತ್ತು ಕೊಡಗು, ಅದೇ ಒಂದು ವಿಸ್ತಾರವಾದ ಕ್ಷೇತ್ರ. ಸೊ ಇಲ್ಲಿ ಅದು ಬಿಟ್ಟು ಬರೋದೇ ಒಂದು ಕಷ್ಟ. ಆದರೂ ಸಹ ತುಮಕೂರು ಬರೋದ್ರಲ್ಲಿ ನಮ್ಗೆ ಯಾವುದೇ ರೀತಿ ಒಂದು ಎಕ್ಸ್ಕ್ಯೂಸ್ ಬೇಕಾಗಿಲ್ಲ. ಅದ್ಭುತವಾದ ಒಂದು ಕ್ಷೇತ್ರ, ಅದರಲ್ಲೂ ಸಹ ಶಿರಾ ಮತ್ತು ಸುತ್ತಮುತ್ತ ಇರುವಂಥದ್ದು ಎಲ್ಲ ಗ್ರಾಮಗಳು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಒಂದು ಅವಿನಾಭಾವ ಸಂಬಂಧ ಯಾವಾಗಲೂ ಇದ್ದೇ ಇರುತ್ತೆ. ಈ ಜನರ ಜೊತೆಗೂ ಕೂಡ ಮುಖ್ಯವಾಗಿ ಈ ಕ್ಷೇತ್ರಕ್ಕಿಂತ ಹೆಚ್ಚು ಇಲ್ಲಿ ಸಮಸ್ಯೆ ಏನು ಜನರು ಇದ್ದಾರೆ ಅವ್ರ ಜೊತೆ ನೇರ ಒಂದು ಸಂಪರ್ಕ ಯಾವಾಗಲೂ ಇರಬೇಕಾಗಿರುವಂಥದ್ದು ಅರಮನೆಯ ಒಂದು ದೃಷ್ಟಿ. ಇದಕ್ಕಾಗಿ ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅತ್ಯಂತ ಒಂದು ಸಂತೋಷದ ವಿಷಯ. ಈ ಒಂದು ಹೊಸ ದೇವಾಲಯ, ನೂತನ ದೇವಾಲಯದ ಒಂದು ಏನು ಪ್ರತಿಷ್ಠಾಪನೆ ಆಗಿದೆ, ಈ ಸಂದರ್ಭದಲ್ಲಿ ಅರಮನೆಯ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಈ ದೇವಾಲಯ ಮೂಲಕ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸಮೃದ್ಧಿ, ಆರೋಗ್ಯ, ಆನಂದವನ್ನು ದಯಪಾಲಿಸಲಿ ಎಂದು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೈಸೂರು ಮಹಾರಾಜರಿಗೆ, ಮೈಸೂರು ಮಹಾರಾಜರಿಗೆ, ಮೈಸೂರು ಮಹಾರಾಜರಿಗೆ. ಶ್ರೀ ಶ್ರೀ ಯದುವೀರ ಕೃಷ್ಣರತ್ನ ಚಾಮರಾಜ ಒಡೆಯರ್ ಮಹಾರಾಜ ಕೀ ನಮ್ಮ ನಾಡಿಗೆ ಕನ್ನಂಬಾಡಿ ಕಟ್ಟೆಯನ್ನ ಕಟ್ಕೊಟ್ರು. ಯಾರು ನೀರಿಲ್ಲ ಅಂತ ಹೇಳಬಾರ್ದು, ಆ ರೀತಿ ಸದಾಕಾಲ
ನೀರನ್ನ ನಮಗೆ ತಂದುಕೊಟ್ರು. ಮೈಸೂರಿನ ಒಡೆಯರಾದಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಸನ್ಮಾನ. ಈಗ ನಮ್ಮೆಲ್ಲರನ್ನ ಕುರಿತು ಈಗ ನಮ್ಮ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಮೈಸೂರು ಮಹಾರಾಜರು ಹಾಗೂ ಸಂಸದರು